ಅವರ ಸುಕೃತ್ಯಗಳು ಅವರೊಡನೆ ಬರುವವು. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಹಿಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ ಎಂಬುದಾಗಿ ತಿಳಿಸುತ್ತದೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ತಿಳಿಸುವ 3 ದೂತರ ಸಂದೇಶದ ನಂತರ ಬರುವ ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಅಂದರೆ ಈ ವಾಕ್ಯದಲ್ಲಿ ಹಿಂದಿನಿಂದ ಅಂದರೆ ಅದು ಯಾವ ಸಮಯವನ್ನು ಸೂಚಿಸುವಂಥದ್ದಾಗಿದೆ. ಯಾವ ಸಮಯವನ್ನು ಅಂದರೆ 3 ದೂತರ ಸಂದೇಶದಲ್ಲಿ ಒಂದು ನಿರ್ದಿಷ್ಟವಾದ ಸಮಯವನ್ನು ತಿಳಿಸುವಂಥದ್ದಾಗಿದೆ. ಅದೇನೆಂದರೆ ಮೊದಲನೇ ದೇವದೂತನ ಸಂದೇಶದಲ್ಲಿ ದೇವರ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂದು ಹೇಳಿರುವ ಈ ನ್ಯಾಯ ವಿಚಾರಣೆಯು 1844ರಲ್ಲಿ ಆರಂಭವಾಗಿದ್ದು, ಈ 3 ದೂತರ ಸಂದೇಶವನ್ನು ಕೇಳಿ ಆ ಸತ್ಯವನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನ 2ನೇ ಬರೋಣವನ್ನು ನಿರೀಕ್ಷಿಸುತ್ತಾ ಮರಣ ಹೊಂದಿದವರನ್ನು ಧನ್ಯರು ಎಂಬುದಾಗಿ ತಿಳಿಸುತ್ತದೆ. ಮತ್ತು 3 ದೂತರ ಸಂದೇಶದ ಅದ್ಭುತವೇನೆಂದರೆ ನಿತ್ಯವಾದ ಸುವಾರ್ತೆಯನ್ನು ಒಬ್ಬ ವ್ಯಕ್ತಿ ಅಂಗೀಕರಿಸಿಕೊಂಡು ಆ ಸುವಾರ್ತೆಯನ್ನು ಇಡೀ ಲೋಕಕ್ಕೆ ಸಾರುವವನಾಗಿದ್ದಾನೆ. ಈ ರೀತಿಯಾಗಿ ಸುವಾರ್ತೆಯನ್ನು ಸಾರುತ್ತಾ ಮರಣ ಹೊಂದಿದವರನ್ನು ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ಅವರ ಜೀವನದ ಪ್ರಭಾವವು ನಿತ್ಯ ಸುವಾರ್ತೆಯ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿಯುತ್ತಿದೆ. ಯಾಕೆಂದರೆ ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವೂ ಬರುವುದು ಎಂಬುದಾಗಿ ತಿಳಿಸಿರುವ ಈ ಸುವಾರ್ತೆ ಯಾವುದೆಂದರೆ ಇದು 3 ದೂತರ ಸಂದೇಶವಾಗಿದ್ದು 1844ರಿಂದ ಇಂದಿನವರೆಗೂ ಮತ್ತು ಮಾನವರ ಕೃಪೆ ಕಾಲವು ಮುಕ್ತಾಯಗೊಳ್ಳುವವರೆಗೂ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರೂ ಸಹ ಆತನು ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯೂ ಬಂದಿದೆ ಅನ್ನುವ ಸಂದೇಶ ದೇವರು ನಮ್ಮ ಮುಂದೆ ಇಟ್ಟಿರುವ ನಿತ್ಯ ಜೀವ ಮತ್ತು ನಿತ್ಯ ಮರಣದ ಆಯ್ಕೆಗಳಾಗಿದೆ. ಆದುದರಿಂದ ಆತನ ನಿತ್ಯ ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ಧನ್ಯರಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.